ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಲತಾ ಬೈರೀಸ್ ಕನ್ನಡ ಚಾನಲ್ಗೆ ಸ್ವಾಗತ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೋಟೇಶ್ವರದ ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲಿ ನಾಳೆ ದೊಡ್ಡದಾದ ಒಂದು ಜಾತ್ರೆ ನಡೆಯುತ್ತೆ. ಅದೇ ಕೊಡಿ ಹಬ್ಬ. ಈ ಹಬ್ಬ ಕರಾವಳಿ ಭಾಗದ ಜನರಿಗೆ ಒಂದು ದೊಡ್ಡದಾದ ಜಾತ್ರೆ ಹಾಗೂ ಒಂದು ಮಹತ್ವವಾದ ಒಂದು ಹಬ್ಬ ಇದು. ಈ ಊರಿನ ಜನರು ಬೇರೆ ಬೇರೆ ಎಲ್ಲೇ ಇದ್ದರೂ ಸಹ ಈ ಹಬ್ಬಕ್ಕೋಸ್ಕರ ಊರಿಗೆ ಬರ್ತಾರೆ. ಇದು 7 ದಿನಗಳ ಜಾತ್ರೆ. ಇದು ತುಂಬ ಗ್ರ್ಯಾಂಡಾಗಿ ಆಗುತ್ತೆ. ಲಕ್ಷಾಂತರ ಜನರು ಇದರಲ್ಲಿ ಭಾಗವಹಿಸ್ತಾರೆ. ಈ ಕೊಡಿ ಹಬ್ಬ ಆಚರಣೆಗೆ ಒಂದು ಕಾರಣ ಇದೆ. ಕೊಡಿ ಎಂದರೆ ಕಬ್ಬು, ಕಬ್ಬಿನ ಜಲ್ಲೆ ಅಥವಾ ಕಬ್ಬಿನ ಒಂದು ಕುಡಿ. ಈ ಹಬ್ಬಕ್ಕೆ ಬರುವ ಹೆಚ್ಚಿನವರು ವಾಪಸ್ ಹೋಗುವಾಗ ಕಬ್ಬಿನ ಜಲ್ಲೆ ಅಥವಾ ಕಬ್ಬನ್ನು ಹಿಡ್ಕೊಂಡು ಮನೆಗೆ ಹೋಗ್ತಾರೆ. ಯಾಕೆಂದರೆ ಇದೊಂದು ಮೊದಲಿಂದ ಬಂದಿರೋ ಸಂಪ್ರದಾಯ. ಹೊಸದಾಗಿ ಮದುವೆಯಾದವರು ಇದನ್ನು ಖಂಡಿತ ಫಾಲೋ ಮಾಡೇ ಮಾಡ್ತಾರೆ. ಯಾಕಂದರೆ ಇಲ್ಲಿನ ಒಂದು ಪದ್ಧತಿ ಇದು. ಈ ಕೊಡಿ ಹಬ್ಬ ಅಂತ ಹೆಸರು ಬರಲಿಕ್ಕೆ ಇನ್ನೊಂದು ಪೌರಾಣಿಕ ಕಾರಣ ಇದೆ. ವಸು ಚಕ್ರವರ್ತಿಯು ತನಗೆ ಮಕ್ಕಳಾದ ನಂತರ ತನ್ನ ನಿರ್ಧಾರದಂತೆ ಈ ಕೋಟಿಲಿಂಗೇಶ್ವರ ದೇವಸ್ಥಾನವನ್ನು ನಿರ್ಮಿಸಲು ನಿರ್ಧರಿಸುತ್ತಾರೆ. ಆದರೆ ಸಮಯಕ್ಕೆ ಸರಿಯಾಗಿ ಅವರಿಗೆ ಬ್ರಹ್ಮರಥವನ್ನು ನಿರ್ಮಿಸಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಬಂಬು ಅಥವಾ ಬಿದಿರಿನಿಂದ ಹಾಗೂ ಕಬ್ಬು ಅಥವಾ ಕೊಡಿಯಿಂದ ಅದನ್ನು ನಿರ್ಮಿಸಿ ರಥನ ಎಳಿತಾರೆ. ಹಾಗಾಗಿ ಇದರ ನೆನಪಿಗಾಗಿ ಇದಕ್ಕೆ ಕೊಡಿ ಹಬ್ಬ ಎಂದಲೂ ಕರೆಯುತ್ತಾರೆ. ಇಲ್ಲಿನ ಇನ್ನೊಂದು ಪ್ರಮುಖ ವಿಶೇಷ ಏನೆಂದರೆ ದೊಡ್ಡ ರಥದ ಒಂದು ಬ್ರಹ್ಮರಥ. ಇದನ್ನು ಸಾವಿರಾರು ಜನ ಸೇರಿ ಎಳೆಯುತ್ತಾರೆ. ರಾಜ್ಯದಲ್ಲೇ ದೊಡ್ಡ ಗಾತ್ರದ ಬ್ರಹ್ಮರಥದಲ್ಲಿ ಇದು ಒಂದು. 7 ದಿನ ನಡೆಯುವ ಈ ಹಬ್ಬವು ತುಂಬ ಗ್ರ್ಯಾಂಡ್ ಆಗಿರುತ್ತೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮನೋರಂಜನೆ ಕಾರ್ಯಕ್ರಮಗಳು ತುಂಬ ನಡೀತಾ ಇರುತ್ತೆ. ಹಾಗೆ ಎಲ್ಲ ರೀತಿಯ ಅಂಗಡಿಗಳು ಹಾಗೆ ಆಟಗಳು ಮಕ್ಕಳಿಗಾಗಿ ಮನೋರಂಜನೆ ತುಂಬ ಇರುತ್ತೆ ಇಲ್ಲಿ. ನೀವು ಒಂದ್ಸರಿ ಈ ಕೋಟೇಶ್ವರ ಟೆಂಪಲ್ಗೆ ವಿಸಿಟ್ ಮಾಡಿ. ಇದು ಟೌನಲ್ಲೇ ಇರೋದ್ರಿಂದ ಬರೋದಕ್ಕೆ ತುಂಬ ಈಸಿ ಆಗುತ್ತೆ. ಓಕೆ, ಥ್ಯಾಂಕ್ ಯು.